ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಗ್ಲೋ ಗೈಡ್ SV ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆದರೆ ಜೀವನ ಬದಲಾಯಿಸುವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇ ಪಾಸಿಟಿವ್ ಮೈಂಡ್ಸೆಟ್. ನಮ್ಮೆಲ್ರಿಗೂ ಸಮಸ್ಯೆಗಳಿರುತ್ತೆ, ಆದರೆ ಸಮಸ್ಯೆಗಿಂತ ಮುಖ್ಯವಾದದ್ದು ನಾವು ಆ ಸಮಸ್ಯೆಯನ್ನು ಹೇಗೆ ನೋಡ್ತೇವೆ ಅನ್ನೋದು. ಈ ವಿಚಾರವನ್ನು 2 ಚಿಕ್ಕ ಕಥೆಗಳಿಂದ ಅರ್ಥ ಮಾಡ್ಕೊಳ್ಳೋಣ. ಒಮ್ಮೆ ಒಬ್ಬ ಗುರು ತನ್ನ ವಿದ್ಯಾರ್ಥಿಗಳಿಗೆ ಒಂದು ಗ್ಲಾಸ್ ತೋರಿಸ್ತಾರೆ. ಗ್ಲಾಸ್ನ ಅರ್ಧದಲ್ಲಿ ನೀರು ತುಂಬಿತ್ತು. ಗುರು ಕೇಳ್ತಾರೆ, ಇದು ಅರ್ಧ ಖಾಲಿ ಅನ್ಸುತ್ತಾ ಅಥವಾ ಅರ್ಧ ತುಂಬಿದ ಹಾಗ? ಕೆಲವರು ಹೇಳಿದ್ರು, ಗುರುಜಿ ಗ್ಲಾಸ್ ಅರ್ಧ ಖಾಲಿ. ಇನ್ನು ಕೆಲವರು ಹೇಳಿದ್ರು, ಇದು ಅರ್ಧ ತುಂಬಿದೆ. ಗುರುಜಿ ಸ್ಮೈಲ್ ಮಾಡ್ತಾ ಹೇಳ್ತಾರೆ, ಗ್ಲಾಸ್ ಹಾಗೇ ಇದೆ, ಆದರೆ ಅದು ಖಾಲಿ ಅಂತ ಕಾಣೋದು ನಿಮ್ಮ ಮನಸ್ಸು, ಅದು ತುಂಬಿದೆ ಅಂತ ಕಾಣೋದು ಕೂಡ ನಿಮ್ಮ ಮನಸ್ಸು. ನಮ್ಮ ಜೀವನವೂ ಹಾಗೆ. ಸಮಸ್ಯೆಗಳು ಒಂದೇ, ಜಗತ್ತು ಒಂದೇ. ಆದರೆ ಪಾಸಿಟಿವ್ ಮೈಂಡ್ಸೆಟ್ ಇರುವವರು ಅವಕಾಶಗಳನ್ನ ನೋಡ್ತಾರೆ. ನೆಗೆಟಿವ್ ಮೈಂಡ್ಸೆಟ್ ಇರೋರು ಅಡ್ಡಿಗಳನ್ನು ಮಾತ್ರ ನೋಡ್ತಾರೆ. ಒಂದೇ ಟೈಮಲ್ಲಿ 2 ಬೀಜಗಳು ಮಣ್ಣಿನೊಳಗೆ ಬೀಳತ್ತೆ. ಮೊದಲನೇ ಬೀಜ ಏನಂದ್ಕೊಳ್ಳುತ್ತೆ ಅಂದರೆ, ನಾನು ಮೊಳೆತು ಹೊರಗೆ ಬರಬೇಕು, ಬೆಳಿಬೇಕು, ಸೂರ್ಯನ ಬೆಳಕನ್ನು ನೋಡಬೇಕು ಅಂತ. ಹೀಗಾಗಿ ಅದು ತನ್ನ ಶಕ್ತಿಯನ್ನೆಲ್ಲ ಹಾಕಿ ನೆಲವನ್ನು ಪುಡಿ ಮಾಡಿ ಹೊರ ಬರುತ್ತೆ. ಅದಕ್ಕೆ ಸೂರ್ಯನ ಬೆಳಕು ಸಿಗುತ್ತೆ, ಮಳೆ ಸಿಗುತ್ತೆ, ಅದು ದೊಡ್ಡ ಮರವಾಗಿ ಬೆಳೆಯುತ್ತೆ. ಆದರೆ 2ನೇ ಬೀಜ ಹೊರಗೆ ಬಂದರೆ ಏನಾಗುತ್ತೆ, ನನ್ನನ್ನು ಪ್ರಾಣಿಗಳು ತಿನ್ಬಹುದು, ಬಿಸಿಲು ಸುಡ್ಬೋದು, ಮಳೆ ಬಡಿದು ಹಾಳು ಮಾಡ್ಬೋದು, ನಾನು ಹೊರಗೆ ಬರಬಾರ್ದು ಅಂತ ಅನ್ಕೊಳ್ಳುತ್ತೆ. ಸೊ ಅದು ಮಣ್ಣಲ್ಲೇ ಉಳಿದ್ಬಿಡುತ್ತೆ. ಒಂದಿನ ಒಂದು ಪಕ್ಷಿ ಬಂದು ಆ ಬೀಜವನ್ನೇ ತಿಂದ್ಬಿಡುತ್ತೆ. ಈ ಕಥೆಯ ಸಂದೇಶ ಏನಂದ್ರೆ, ಭಯ ಮನಸ್ಸಿನಲ್ಲಿದ್ರೆ ಬೆಳವಣಿಗೆ ಸಾಧ್ಯನೇ ಇಲ್ಲ. ಪಾಸಿಟಿವ್ ಮೈಂಡ್ಸೆಟ್ ಅವಕಾಶಕ್ಕೆ ದಾರಿ ತೆರೆಸುತ್ತೆ, ಆದರೆ ನೆಗೆಟಿವ್ ಮೈಂಡ್ಸೆಟ್ ಬದುಕನ್ನೇ ನಿಲ್ಲಿಸ್ಬಿಡುತ್ತೆ. ಸೊ ಸ್ನೇಹಿತರೆ, ಈ 2 ಕಥೆಗಳಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಪಾಸಿಟಿವ್ ಮೈಂಡ್ಸೆಟ್ ಅನ್ನೋದು ಜನ್ಮಸಿದ್ಧ ಅಲ್ಲ, ಅದು ಒಂದು ಆದತ್ತು, ಒಂದು ತೀರ್ಮಾನ. ನಾವು ಪ್ರತಿದಿನ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಏನಂದ್ರೆ, ಇದೆಲ್ಲ ನನಗೆ ಎಷ್ಟು ಸಹಾಯ ಮಾಡಬಹುದು? ಅದರಲ್ಲೇ ನಮಗೆ ಉತ್ತರ ಸಿಗುತ್ತೆ. ಇದೇ ಥರ ಇನ್ನಷ್ಟು ವಿಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.